ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆ ದೇವರನ್ನು ಘನಪಡಿಸುವ, ಮಹಿಮೆ ಪಡಿಸುವ, ಮತ್ತೆ ನಾವು ವಾಕ್ಯವನ್ನು ಧ್ಯಾನ ಮಾಡುವ. ಪ್ರೈಸ್ ಗಾಡ್. ಬನ್ನಿ ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ನಾವು ಆತನನ್ನು ಆರಾಧಿಸುವ. ನಾವು ನಮ್ಮ ತಂದೆಗೆ ಹೇಳುವ, ಥ್ಯಾಂಕ್ ಯು ಜೀಸಸ್, ನೀನಿದ್ದರೆ ನನಗೆಲ್ಲವೂ ಸಾಕು, ನೀ ಮಾತ್ರ ಸಾಕು ಎಂಬುದಾಗಿ ನಾವು ಹೇಳಿ ಆತನನ್ನು ಆರಾಧಿಸುವ. ಥ್ಯಾಂಕ್ ಯು ಜೀಸಸ್. We worship you, Father. We glorify you, Jesus. Thank you, Lord. ನನಗಾಗಿ ಚಿಂತಿಸಿದ ಪರಲೋಕ ತಂದೆಯೇ, ಎಲ್ಲವನ್ನೂ ಒದಗಿಸಿದ ನನ್ನ ಪ್ರಿಯ ಯೇಸುವೇ, ನನಗಾಗಿ ಚಿಂತಿಸಿದ ಪರಲೋಕ ತಂದೆಯೇ, ಎಲ್ಲವನ್ನೂ ಒದಗಿಸಿದ ನನ್ನ ಪ್ರಿಯ ಯೇಸುವೇ, ಹೆಜ್ಜೆ ಹೆಜ್ಜೆ ಕಾಯುವ ಪರಿಶುದ್ಧ ಆತ್ಮನೇ, ಹೆಜ್ಜೆ ಹೆಜ್ಜೆ ಕಾಯುವ ಪರಿಶುದ್ಧ ಆತ್ಮನೇ, ತ್ರೈಕ ದೇವರಿಗೆ ಆರಾಧನೆ, ತ್ರೈಕ ದೇವರಿಗೆ ಆರಾಧನೆ. ತಂದೆ ತಂದೆ ನೀ ಮಾತ್ರ ಸಾಕು ನನಗೆ, ಯೇಸುವೇ ಆತ್ಮನೇ, ನೀ ಮಾತ್ರ ಸಾಕು ನನಗೆ. ತಂದೆ ತಂದೆ ನೀ ಮಾತ್ರ ಸಾಕು ನನಗೆ, ಯೇಸುವೇ ಆತ್ಮನೇ, ನೀ ಮಾತ್ರ ಸಾಕು ನನಗೆ. ನನ್ನನ್ನು ಪ್ರೀತಿಸಿದ ಪರಲೋಕ ತಂದೆಯೇ, ನನ್ನ ಗಾಯ ಕಟ್ಟಿದ ನನ್ನ ಪ್ರಿಯ ಯೇಸುವೇ, ನನ್ನನ್ನು ಪ್ರೀತಿಸಿದ ಪರಲೋಕ ತಂದೆಯೇ, ನನ್ನ ಗಾಯ ಕಟ್ಟಿದ ನನ್ನ ಪ್ರಿಯ ಯೇಸುವೇ, ನನ್ನ ಆತ್ಮ ಉಜ್ಜೀವಿಸಿದ ಪರಿಶುದ್ಧ ಆತ್ಮನೇ, ನನ್ನ ಆತ್ಮ ಉಜ್ಜೀವಿಸಿದ ಪರಿಶುದ್ಧ ಆತ್ಮನೇ, ತ್ರೈಕ ದೇವರಿಗೆ ಆರಾಧನೆ, ತ್ರೈಕ ದೇವರಿಗೆ ಆರಾಧನೆ. ತಂದೆ ತಂದೆ ನೀ ಮಾತ್ರ ಸಾಕು ನನಗೆ, ಯೇಸುವೇ ಆತ್ಮನೇ, ನೀ ಮಾತ್ರ ಸಾಕು ನನಗೆ. ತಂದೆ ತಂದೆ ನೀ ಮಾತ್ರ ಸಾಕು ನನಗೆ, ಯೇಸುವೇ ಆತ್ಮನೇ, ನೀ ಮಾತ್ರ ಸಾಕು ನನಗೆ, ನೀ ಮಾತ್ರ ಸಾಕು ನನಗೆ, ನೀ ಮಾತ್ರ ಸಾಕು ನನಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವಿವತ್ತು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯೋಹಾನನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 30ನೇ ವಚನ. ದ ಗಾಸ್ಪಲ್ ಆಫ್ ಜಾನ್ 14 ಚಾಪ್ಟರ್ 30 ವರ್ಸ್. ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನಾಡೋದಿಲ್ಲ, ಯಾಕಂದರೆ ಇಹಲೋಕಾಧಿಪತಿಯು ಬರುತ್ತಾನೆ,
ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿ ಇಲ್ಲ. ಪ್ರೈಸ್ ಗಾಡ್. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಶಿಲುಬೆಗೆ ಹೋಗುವ ಮುಂಚೆ, ನಾನು ಇನ್ನು ಮೇಲೆ ನಿಮ್ಮ ಹತ್ರ ಬಹಳ ಮಾತುಗಳನ್ನು ಆಡೋದಿಲ್ಲ. ಯಾಕಂದರೆ ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದು ಇಲ್ಲ. ಯಾರು ಇಹಲೋಕಾಧಿಪತಿ? ಇಹಲೋಕವನ್ನು ಆಳುವವನು ಯಾರು? ಈ ಲೋಕದ ಅಧಿಪತಿ ಯಾರು? ಓಕೆ, ಯಾರಿಗೆ ಇಹಲೋಕಾಧಿಪತಿ ಹೇಳ್ತಾರೆ? ಇಹಲೋಕಾಧಿಪತಿ ಬೇರೆ ಯಾರಲ್ಲ, ಸೈತಾನ. ನಾವು 4ನೇ ಅಧ್ಯಾಯ 3ನೇ ವಚನದಲ್ಲಿ ಓದಿ ನಮಗೆ ಸಿಗ್ತದೆ. 2 ಕೊರಿಂಥಿಯನ್ 4:3. ನಾವು ಸಾರುವ ಸ್ವಾರ್ಥಿಯು ಕೆಲವರಿಗೆ ಮರೆಯಾಗಿರುವುದಾದರೆ ನಾಶನ ಮಾರ್ಗದಲ್ಲಿರುವವರಿಗೆ ಮರೆಯಾಗಿರುವುದು. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸ್ವಾರ್ಥೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. 4ನೇ ಅಧ್ಯಾಯ 4ನೇ ವಚನ ಹೇಳ್ತದೆ, 3 ಮತ್ತು 4. 2 ಕೊರಿಂಥ, ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಯಾಕೆ ಸೈತಾನನು ಈ ಪ್ರಪಂಚದ ದೇವರು? ಯಾಕೆ ಸೈತಾನನು ಇಹಲೋಕಾಧಿಪತಿ? ಯಾರು ಅವನಿಗೆ ಈ ಅಧಿಕಾರ ಕೊಟ್ಟದ್ದು? ಯಾರು ಇಷ್ಟು ದೊಡ್ಡ ದೇವರು? ಯಾಕೆ ಆತನಿಗೆ ಇಹಲೋಕಾಧಿಪತಿ ಅಂತ ಕರೀತಾನೆ? ಪ್ರಿಯರೇ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ದೇವರಿದ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಎಲ್ಲ ಮೀನುಗಳ ಮೇಲೆ, ಅಂತರಿಕ್ಷದಲ್ಲಿ ಹಾರಾಡುವ ಎಲ್ಲ ಪಕ್ಷಿಗಳ ಮೇಲೆ, ಭೂಮಿಯಲ್ಲಿ ಹರಿದಾಡುವ ಎಲ್ಲ ಕ್ರಿಮಿಕೀಟ ಜೀವ ಜಂತುಗಳ ಮೇಲೆ ಅವರು ದೊರೆತನ ಮಾಡಲಿ. ಓದಿದ್ರೆ ನಮಗೆ ಸಿಗ್ತದೆ, ಆದಿಕಾಂಡ 1:26 ಓದುವ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿ ಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಓಕೆ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿ ಭೂಲೋಕದಲ್ಲಿ ಮನುಷ್ಯನಿಗೆ ಅಧಿಕಾರವನ್ನು ಕೊಟ್ಟನು. ಇಹಲೋಕಕ್ಕೆ ಅಧಿಪತಿ ಆದಾಮನಾಗಿದ್ದ. ಇಹಲೋಕಕ್ಕೆ ಅಧಿಪತಿ ಸೈತಾನಲ್ಲ. ಓಕೆ, ಈ ಭೂಮಿಗೆ ಅಧಿಪತಿಯಾಗಿದ್ದ ಆದಾಮ. ಓಕೆ, ಆದಾಮನಿಗೆ ದೇವರು ಅಧಿಕಾರವನ್ನು ಕೊಟ್ಟನು. ಆದಾಮನಿಗೆ ದೇವರು ಹೇಳಿದರು, ಈ ಭೂಮಿಯಲ್ಲಿ ದೊರೆತನ ಮಾಡು. ದೊರೆತನ ಅಂದರೆ ಭೂಮಿಯನ್ನು ಕಂಟ್ರೋಲ್ ಮಾಡು, ನಿರ್ವಹಿಸು. ಓಕೆ, ಕಂಟ್ರೋಲ್ ಮಾಡು. ಒಬ್ಬ ಟ್ರಾಫಿಕ್ ಇನ್ಸ್ಪೆಕ್ಟರಿಗೆ ಆ ಟ್ರಾಫಿಕ್ನ ಏರಿಯಾ ಕೊಟ್ಟಾಗ ಆ ಟ್ರಾಫಿಕನ್ನು ಅವನು ಕಂಟ್ರೋಲ್ ಮಾಡ್ತಾನೆ. ಯಾಕೆ? ಅವನಿಗೆ ಅಥಾರಿಟಿ ಇದೆ, ಅವನು ಕಂಟ್ರೋಲ್ ಮಾಡ್ತಾನೆ. ದಟ್ ಇಸ್ ಕಾಲ್ ಅಥಾರಿಟಿ. ಅವನು ತನ್ನಷ್ಟಕ್ಕೆ ತಾನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ? ಅವನಿಗೆ ಒಂದು ಬಟ್ಟೆ ಕೊಡಲ್ಪಡುತ್ತದೆ, ಯೂನಿಫಾರ್ಮ್ ಕೊಡಲ್ಪಡುತ್ತದೆ. ಆ ಯೂನಿಫಾರ್ಮ್ ಸರಕಾರದ ವತಿಯಿಂದ ಅವನಿಗೆ ಕೊಡಲ್ಪಡುತ್ತದೆ. ಇಡೀ ಗವರ್ಮೆಂಟ್ ಅವನನ್ನು ಅಲ್ಲಿ ನಿಲ್ಲಿಸಿದೆ. ಇಡೀ ಗವರ್ಮೆಂಟ್ ಅವನಿಗೆ ಬ್ಯಾಕಪ್ ಮಾಡುತ್ತದೆ. ಅವನ ಹಿಂದೆ ಸರಕಾರ ಇದೆ. ಸರಕಾರದ ಎಲ್ಲ ಪವರ್ ಅವನಿಗೆ ಆ ಟ್ರಾಫಿಕ್ ಸಿಗ್ನಲಲ್ಲಿ ಕೊಡಲ್ಪಡುತ್ತದೆ. ಅವನು ತನ್ನ ಕೆಲಸವನ್ನು ಮಾಡದೆ ಆತನು ಸ್ಟೇಷನಿಗೆ ಕಾಲ್ ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲಿ ಬಸ್ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲಿ ಲಾರಿ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅವನು ಕೇವಲ ಸೂಚನೆ ಕೊಡ್ತಾನೆ, ರೈಟಿಗೆ ಹೋಗಿ, ಲೆಫ್ಟ್ ಹೋಗಿ ನಿಲ್ಲಿ ಹೇಳ್ತಾನೆ. ಎಲ್ಲ ಬಸ್ಸಿನವರು, ದೊಡ್ಡ ದೊಡ್ಡ ಟ್ರಕ್ ಬಸ್ಸಿನವರು, 4 ವೀಲರ್, 14 ಚಕ್ರದ ಗಾಡಿ, 18 ಚಕ್ರದ ಗಾಡಿ ಎಲ್ಲ ಅವನ ಕೇವಲ ಕೈ ಸಿಗ್ನಲಿಗೆ, ಸೂಚನೆಗೆ ನಿಲ್ಲಿಸ್ತವೆ. ಯಾಕೆ? ಅವನಿಗೆ ಇಲ್ಲಿ ಅಧಿಕಾರ ಕೊಡಲ್ಪಟ್ಟಿದೆ. ಒಂದು ವೇಳೆ ಅವನು ಶರ್ಟ್ ಇಲ್ಲದೆ ಅಥವಾ ಅವನಿಗೆ ಕೊಟ್ಟ ಯೂನಿಫಾರ್ಮ್ ಇಲ್ಲದೆ ಅವನು ಸೈಡಲ್ಲಿ ಅಲ್ಲಿ ಹ್ಯಾಂಗರಲ್ಲಿ ನೇತಾಡಿಸಿ ಸುಮ್ಮನೆ ನಾರ್ಮಲ್ ಬಟ್ಟೆಯಲ್ಲಿ ನಿಲ್ಲಿಸಿದರೆ ಯಾವ ಟ್ರಕ್ಕಿನವನು, ಯಾವ ಬೈಕಿನವನು ಅವನ ಮಾತನ್ನು ಕೇಳುವುದಿಲ್ಲ. ಯಾಕೆಂದರೆ ಅವನು ಅಧಿಕಾರ ಇಲ್ಲದವನು. ಅಧಿಕಾರ ಇಲ್ಲದೆ ಅವನು ಅಲ್ಲಿ ಸಿಗ್ನಲ್ ಕೊಡ್ತಾ ಇದ್ದಾನೆ. ಅವನ ಮಾತಿಗೆ ಯಾರೂ ಗಮನ ಕೊಡುವುದಿಲ್ಲ. ಬಸ್ಸಿನವ್ರು ಸೀದಾ ಹೋಗ್ತಾರೆ, ಟ್ರಕ್ಕಿನವ್ರು ಸೀದಾ ಹೋಗ್ತಾರೆ. ಬಟ್ ಯಾವಾಗ ಅವನು ಆ ಒಂದು ಬಟ್ಟೆಯನ್ನು, ಯೂನಿಫಾರ್ಮನ್ನು ಧರಿಸಿಕೊಂಡು ಅಲ್ಲಿ ನಿಲ್ತಾನೋ, ಇಡೀ ಟ್ರಾಫಿಕನ್ನು ಕಂಟ್ರೋಲ್ ಮಾಡುವ ಅಧಿಕಾರ ಅವನಿಗಿರ್ತದೆ. ಅವನು ತನ್ನ ಸ್ವಂತ ಶಕ್ತಿಯಿಂದ ಮಾಡುವುದಿಲ್ಲ, ಅವನು ತನ್ನ
ತೋಳು ಬಲವನ್ನು ಉಪಯೋಗಿಸಿ ಅಲ್ಲಿ ಅಧಿಕಾರ ನಡೆಸುವುದಿಲ್ಲ. ಅವನು ಅಧಿಕಾರ ನಡೆಸ್ತಾನೆ ಆ ಯೂನಿಫಾರ್ಮಿನ ಶಕ್ತಿಯ ಮೂಲಕ. ಸಪೂರದ ಇನ್ಸ್ಪೆಕ್ಟರ್ ಎಲ್ಲ ಕಂಟ್ರೋಲ್ ಮಾಡ್ತಾನೆ. ಬೇಕಾದ್ರೆ ತೋರದ ವ್ಯಕ್ತಿಯಲ್ಲಿ ನಿಂತರೂ ಕೂಡ ಯಾರು ಬಸ್ಸಿನವರು ನಿಲ್ಲಿಸ್ತಿಲ್ಲ. ಓಕೆ, ಅವನ ದೇಹ ನೋಡಿ, ಸೈಜ್ ನೋಡಿ. ಬಟ್ ಯಾವಾಗ ಒಬ್ಬ ಇನ್ಸ್ಪೆಕ್ಟರ್ ನಿಲ್ತಾನೆ, ಅವನಿಗೆ ಅಲ್ಲಿ ಎಲ್ಲರೂ ಗಮನ ಕೊಡ್ತಾರೆ, ಅವನ ಮಾತನ್ನು ಕೇಳ್ತಾರೆ. ಯಾಕೆ? ಅಲ್ಲಿ ಅಧಿಕಾರದಲ್ಲಿ ಅವನಷ್ಟಕ್ಕೆ ಅಲ್ಲಿ ನಿಂತವನಲ್ಲ, ಅವನಲ್ಲಿ ಅಧಿಕಾರದಲ್ಲಿ ನಿಂತವನು. ಅವನು ಸರ್ಕಾರದಿಂದ ಕಳುಹಿಸಲ್ಪಟ್ಟವನು. ಯಾರು ಅವನ ಮಾತನ್ನು ಕೇಳ್ತಾರೆ ಅವರಿಗೆ ಒಳ್ಳೆಯದಾಗ್ತದೆ. ಯಾರು ಅವರ ಮಾತನ್ನು ಮೀರಿ ಹೋಗ್ತಾರೆ ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ. ಓಕೆ, ಅಲ್ಲಿ ಆಕ್ಸಿಡೆಂಟ್ ಆಗ್ತದೆ, ಅಲ್ಲಿ ಅಪಾಯ ಆಗ್ತದೆ. ಓಕೆ, ಅಪಾಯ ಆಗ್ತದೆ. ಅದರಿಂದ ಪ್ರಿಯರೇ, ಈ ಭೂಮಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಧಿಕಾರ ಕೊಟ್ಟಾತನು ದೇವರು ಆದಾಮನಿಗೆ. ಬಟ್ ಆದಾಮನಿಗೆ ಮತ್ತು ದೇವರ ಮಧ್ಯದಲ್ಲಿ ಒಂದು ಕವನೆಂಟ್ ಇತ್ತು. ಏನಂತ ಹೇಳಿದರೆ, ದೇವರು ಹೇಳಿದ, ನಿನಗೆ ನಾನು ಫ್ರೀ ವಿಲ್ ಕೊಟ್ಟಿದ್ದೇನೆ. ನೀನು ನನ್ನ ಅಧಿಕಾರದಲ್ಲಿ ಇರ್ಬೋದು, ಅಧಿಕಾರದಿಂದ ಹೊರಗೆ ಹೋಗ್ಬೋದು. ಬಟ್ ಯಾವ ದಿವಸ ಈ ಮರದ ಹಣ್ಣನ್ನು ನೀನು ತಿನ್ನುತ್ತೀಯೋ ಆ ದಿವಸ ನೀನು ಪಾಪ ಮಾಡುತ್ತೀ, ನನ್ನಿಂದ ನೀನು ಡಿಸ್ಕನೆಕ್ಟ್ ಆಗ್ತಿ, ನೀನು ಸಾಯ್ತಿ. ಯಾವಾಗ ಆದಾಮನು ಪಾಪ ಮಾಡಿದ, ಯಾಕೆ ಪಾಪ ಮಾಡಿದ? ಸೈತಾನನು ಶೋಧಿಸಿದ, ಡಿಸೀವ್ ಮಾಡಿದ. ಆದಾಮನು ದೇವರ ಮಾತನ್ನು ಕೇಳದೆ ಸೈತಾನನ ಮಾತು ಕೇಳಿ ದೇವರಿಗೆ ಅವಿಧೇಯನಾಗಿ ತನ್ನ ಎಲ್ಲ ಅಧಿಕಾರವನ್ನು ಸೈತಾನಿಗೆ ಕೊಟ್ಟು ಬಿಟ್ಟ. ಆವತ್ತಿನಿಂದ ಯಾವಾಗ ಆದಾಮನು ಪಾಪ ಮಾಡಿದ, ಆವತ್ತಿನಿಂದ ಸೈತಾನನು ಇಹಲೋಕದ ಅಧಿಪತಿಯಾದ. ಆವತ್ತಿನಿಂದ ಅವನಿಗೆ ಆಳುವಂಥ ಲೀಗಲ್ ರೈಟ್, ಲೀಗಲ್ ಗ್ರೌಂಡ್ ಸಿಕ್ಕಿತ್ತು. ಅದಕ್ಕೆ ಯೇಸು ಹೇಳ್ತಾನೆ, ಇಹಲೋಕದ ಅಧಿಪತಿ ಬರಲಿಕ್ಕೆ ಆಯಿತು, ಬಟ್ ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಏನಿಲ್ಲ. ಉಳಿದ ಎಲ್ಲರಲ್ಲಿ ಅವನಿಗೆ ಸಂಬಂಧಪಟ್ಟದಿದೆ, ಅದು ಪಾಪ. ಸಿನ್ ಇಸ್ ಎ ನೇಚರ್. ನಾವು ಹುಟ್ಟಿದ್ದನಿಂದ ಪಾಪಿಗಳು. ನಾವು ಪಾಪ ಮಾಡಿದರಿಂದ ಪಾಪಿಗಳಲ್ಲ, ನಾವು ಪಾಪಿಗಳಾದದರಿಂದ ನಾವು ಪಾಪ ಮಾಡುತ್ತಿದ್ದೆವು. ಆದಾಮನ ಸಂಬಂಧದ ಮೂಲಕ ಯಾರೆಲ್ಲ ಹುಟ್ಟುತ್ತಾರೋ ಅವರು ಹುಟ್ಟುವಾಗಲೇ ಪಾಪದ ಬೀಜವನ್ನು ಹೊಂದಿಕೊಂಡು ಬರುತ್ತಾರೆ. ಎಲ್ಲಿ ಪಾಪದ ಬೀಜ ಇರುತ್ತದೋ ಅಲ್ಲಿ ಸೈತಾನ್ಯಕ್ಕೆ ನ್ಯಾಯಬದ್ಧವಾದ ಅಧಿಕಾರ ಇದೆ ಅವರ ಮೇಲೆ ದೊರೆತನ ಮಾಡಲಿಕ್ಕೆ. ಪಾಪ ಇಲ್ಲದ ವ್ಯಕ್ತಿ ಇದ್ದ ಅಂದರೆ ಒಬ್ಬನೇ, ಆತನು ಯೇಸು ಸ್ವಾಮಿ. ಪಾಪ ಇಲ್ಲದ ವ್ಯಕ್ತಿ ಒಬ್ಬನೇ, ಯೇಸು ಸ್ವಾಮಿ. ಆತನು ಪುರುಷ ಸಂಪರ್ಕದಲ್ಲಿ ಹುಟ್ಟಲಿಲ್ಲ, ಆತನು ಕನ್ಯಾ ಮರಿಯಳ ಗರ್ಭದಲ್ಲಿ ಆತನು ಹುಟ್ಟಿದ. ಆತನು ಪಾಪವಾಗಿರಲಿಲ್ಲ, ಆತನು ಪಾಪವಾದ. ಆತನಲ್ಲಿ ಪಾಪದ ಜ್ಞಾನವೇ ಇರಲಿಲ್ಲ. ಆದರೆ ಯೇಸು ಹೇಳ್ತಾನೆ, ಈ ಲೋಕಾಧಿಪತಿ ಬರಲಿಕ್ಕೆ ಆಯಿತು, ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದೂ ಇಲ್ಲ. ಯೇಸು ಕ್ರಿಸ್ತನು ಏನು ಮಾಡಿದ? ನಮ್ಮ ಸ್ಥಾನವನ್ನು ಆತನು ತೆಗೆದುಕೊಂಡ. ಆತನು ಪಾಪವಾದ. ಯಾವಾಗ ಯೇಸು ಕ್ರಿಸ್ತನು ಪಾಪವಾಗಿ ಕ್ರೂಜೆಯಲ್ಲಿ ಸತ್ತ, ನಮ್ಮ ಮೇಲಿದ್ದ ನ್ಯಾಯ ತೀರ್ಪು, ನಮ್ಮ ಮೇಲಿದ್ದ ಮರಣ, ನಮ್ಮ ಮೇಲಿದ್ದ ಎಲ್ಲ ರೋಗ ವ್ಯಾಧಿಗಳ ಆಕ್ರಮಣವನ್ನು ಸೈತಾನನು ಯೇಸುವಿನ ಮೇಲೆ ಹಾಕಿದ. ಓಕೆ, ನಮ್ಮೆಲ್ಲರ ಪಾಪ ದೇವರು ಕ್ರಿಸ್ತನ ಮೇಲೆ ಹಾಕಿದ. ಸೈತಾನನು ಎಲ್ಲವನ್ನು ಯೇಸುವಿನ ಮೇಲೆ ಆಕ್ರಮಣ ಮಾಡಿದ. ಆತನು ಹೂಣಲ್ಪಟ್ಟ, 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದ. ಮರಣವು ಆತನು ಹಿಡಿಲಿಕ್ಕೆ ಆಗಲಿಲ್ಲ ಅಂತ ಬೈಬಲ್ ಹೇಳ್ತದೆ. ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 23ರಲ್ಲಿ ಓದ್ತೇನೆ. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯದ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆತನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸ್ತನು. ಯಾಕಂದರೆ ಮರಣವು ಆತನನ್ನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು. ಮರಣ ಅಂದರೆ ಸೈತಾನನು ಯೇಸುವನ್ನು ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು. ಯಾಕಂದರೆ ಯೇಸು ಸ್ವಾಮಿ ನಮ್ಮ ಪಾಪಗಳನ್ನು, ನಮ್ಮ ಜಡ್ಜ್ಮೆಂಟನ್ನು, ನಮ್ಮ ತೀರ್ಪನ್ನು ದೇವರು ಆತನ ಮೇಲೆ ಹಾಕಿದ್ದರು. ಓಕೆ, ಆತನು ಪಾಪವಾದನು, ಆತನು ಪಾಪಿಯಾಗಿರಲಿಲ್ಲ. ಅಂದರೆ ಪಾಪವನ್ನು ಧರಿಸಿಕೊಂಡಿದ್ದ. ಯಾವಾಗ ಆ ಪಾಪಕ್ಕೆ ಆತನು ಪರಿಹಾರ ಕೊಟ್ಟ, ವಿದೌಟ್ ಸಿನ್ ಆತನು ಹೂಣಲ್ಪಟ್ಟ, ಮರಣವು ಆತನು ಹಿಡಿಲಿಕ್ಕೆ ಆಗಲಿಲ್ಲ. ಇಲ್ಲಾಂತೇಳಿದ್ರೆ ಯಾವ ವ್ಯಕ್ತಿ ಕೂಡ ದೇಹ ಬಿಟ್ಟ ಕೂಡಲೇ ಮರಣವು ಆತನು ಹಿಡಿತಾ ಇತ್ತು, ಮರಣ. ಬಟ್ ಯೇಸುವನ್ನು
ಮರಣಕ್ಕೆ ಹಿಡಿಲಿಕ್ಕೆ ಆಗಲಿಲ್ಲ. ಬಟ್ ಯೇಸುವಿನ ಒಟ್ಟಿಗೆ ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಆತನು ಏಳುವಾಗ ಅವುಗಳು ಎದ್ದವು ಅಂತ ವಾಕ್ಯ ಹೇಳ್ತದೆ. ದೇವರು ಅವರನ್ನು ಮರಣ ವೇದನೆಗಳಿಂದ ಎಬ್ಬಿಸಿದನು, ನಿತ್ಯವಾದ ಬೆಂಕಿಯಿಂದ ಎಬ್ಬಿಸಿದನು. ಓಕೆ, ಅವರು ಪುನರುತ್ಥಾನಾದರು ಅಂತ ಬೈಬಲ್ ಹೇಳ್ತದೆ. ಈಗ ಪ್ರಿಯರೇ, ಒಂದು ವೇಳೆ ನೀವು ಈ ದೇಹದಲ್ಲಿ ಇದ್ದೀರಿ, ಯೇಸು ನಿನಗೋಸ್ಕರ ಸತ್ತಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3 ದಿನ ಪುನರುತ್ಥಾನಾಗಿದ್ದಾನೆ ಎಂದು ನೀನು ಹೃದಯದಲ್ಲಿ ನಂಬಿದರೆ ನಿನ್ನ ಪಾಪಗಳು ಪರಿಹಾರವಾಗುತ್ತದೆ. ಆತನ ರಕ್ತದಿಂದ ನೀನು ತೊಳೆಯಲ್ಪಡುತ್ತೆ. ಬಟ್ ನಂಬದಾಗ ಏನು ಮಾಡ್ತಾನೆ, ಈ ಲೋಕದ ಅಧಿಪತಿಯು ನಂಬಿಕೆಯಿಲ್ಲದ ಮನಸ್ಸನ್ನು ಏನು ಮಾಡಿದ್ದಾನೆ, ಮಂಕು ಮಾಡಿದ್ದಾನೆ. ಯಾಕೆ? ಈ ಸುವಾರ್ತೆ, ಈ ಒಳ್ಳೆಯ ನ್ಯೂಸು ನೀವು ನಂಬಿ ಬಿಡುಗಡೆ ಆಗಬಾರದಂತ. ಅದಕ್ಕೋಸ್ಕರ ಜನರು ಅನೇಕ ಧಾರ್ಮಿಕ ಕ್ರಿಯೆಗಳಲ್ಲಿ ಬಂಧನದಲ್ಲಿದ್ದಾರೆ, ರಿಲಿಜನ್ ಆ್ಯಕ್ಟಿವಿಟಿಗಳಲ್ಲಿ ಬಂಧನದಲ್ಲಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅವರಿಗೆ ಪಾಪದಿಂದ ಬಿಡುಗಡೆ ಆಗಬೇಕಂತ. ಪಾಪದಿಂದ ಬಿಡುಗಡೆ ಆಗುವಂಥದ್ದು ಕೇವಲ ಯೇಸು ಕ್ರಿಸ್ತನ ರಕ್ತದಿಂದ. ಒಮ್ಮೆ ನೀನು ಆ ರಕ್ತವನ್ನು ನಂಬಿದಿ, ನಿನ್ನ ಪಾಪ ಪರಿಹಾರ ಆಯಿತು. ಮತ್ತು ಸೈತಾನಿಗೆ ನಿಮ್ಮ ಜೀವಿತದಲ್ಲಿ ನ್ಯಾಯಬದ್ಧವಾದ ಅಧಿಕಾರ ಇಲ್ಲ. ಆತನು ಲೀಗಲ್ ಗ್ರೌಂಡನ್ನು ನಿಮ್ಮ ಜೀವಿತದಲ್ಲಿ ಆತನು ಕಳಕೊಳ್ಳುತ್ತಾನೆ. ಅದಕ್ಕೋಸ್ಕರ ನಾವು ಇತರರಿಗೆ ಸುವಾರ್ತೆಯನ್ನು ಹೇಳುವಂಥದ್ದು ಬಹಳ ಪ್ರಾಮುಖ್ಯ. ಸುವಾರ್ತೆಯನ್ನು ಪ್ರಕಟಿಸುವ ಆತನು ಪವಿತ್ರಾತ್ಮನು. ಪವಿತ್ರಾತ್ಮನ ಸಹಾಯವಿಲ್ಲದೆ ಯಾರು ಕೂಡ ಯೇಸುವನ್ನು ಕರ್ತನೆಂದು ಹೇಳಲಿಕ್ಕೆ ಆಗುವುದಿಲ್ಲ. ಯಾವಾಗ ನೀನು ಯೇಸುವನ್ನು ನಂಬಿಕೊಂಡು ಕರ್ತನೆಂದು ಹೇಳ್ತಿ, ಆಗ ಈ ಲೋಕಾಧಿಪತಿಯ ಅಧಿಕಾರ ನಿನ್ನ ಮೇಲೆ ಇದ್ದದ್ದು ಬಿದ್ದು ಹೋಯಿತು. ಯೇಸುವಿನ ಅಧಿಕಾರ ನಿನ್ನ ಜೀವಿತದಲ್ಲಿ ಪ್ರಾರಂಭವಾಗ್ತದೆ, ನಿನ್ನ ಮನೆಯಲ್ಲಿ ಪ್ರಾರಂಭವಾಗ್ತದೆ, ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಆತನ ಅಧಿಕಾರ ನಡೆಯುತ್ತದೆ. ನೀನು ಆತನ ದೇಹವಾಗುತ್ತಿ, ಆತ ನಿನ್ನ ತಲೆ ಆಗುತ್ತಾನೆ. ಸೈಟನ್ ಈಸ್ ನಾಟ್ ಯುವರ್ ಹೆಡ್. ಆತ ನಿನ್ನ ತಲೆ ಅಲ್ಲ. ಆತನಿಗೆ ನಿನ್ನ ಮೇಲೆ ಅಧಿಕಾರ ಇಲ್ಲ. ಸ್ಟಿಲ್ ನಿನ್ನಲ್ಲಿ ಆತನು ಕೆಲವು ಅಧಿಕಾರ, ಲೀಗಲ್ ಗ್ರೌಂಡನ್ನು ಹುಡುಕುತ್ತಾನೆ. ಮೇ ಬಿ ಆತನ ವೆಪನ್ ಇದೆ ಡಿಸ್ಕರೇಜ್ಮೆಂಟ್, ವರಿ ಈಸ್ ಎ ವೆಪನ್ ಆಫ್ ಡೆವಿಲ್. ಡಿಸ್ಕರೇಜ್ಮೆಂಟ್ ಎಂಬುವಂಥದ್ದು ಸೈತಾನ್ನ ಒಂದು ಆಯುಧ. ನಿರಾಶೆ ಎಂಬುವಂಥದ್ದು, ನಿರುತ್ಸಾಹ ಎಂಬುವಂಥದ್ದು ಸೈತಾನ ಆಯುಧ. ಯಾವಾಗ ನಾವು ಯೇಸುವನ್ನು ಅಂಗೀಕಾರ ಮಾಡಿದ್ದೇವೆ, ನಮ್ಮ ಆತ್ಮ ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ನಾವು ಕ್ರಿಸ್ತನಲ್ಲಿ ಅಧಿಕಾರವನ್ನು ನಡೆಸುವವರಾಗಿದ್ದೇವೆ. ನಾವು ನಿರುತ್ಸಾಹದ ಮೇಲೆ ದೊರೆತನ ಮಾಡುವವರಾಗಿದ್ದೇವೆ. ನಾವು ನಿರಾಶೆಗಳ ಮೇಲೆ ದೊರೆತನ ಮಾಡುವವರಾಗಿದ್ದೇವೆ. ಬಿಟ್ಟರ್ನೆಸ್ನ ಮೇಲೆ ದೊರೆತನ ಮಾಡಿದ್ದೇವೆ. ರೋಗಗಳ ಮೇಲೆ ನಾವು ದೊರೆತನ ಮಾಡುವವರಾಗಿದ್ದೇವೆ. ಇದು ಸೈತಾನ್ನ ಆಯುಧಗಳು. ರೋಗಗಳು, ವ್ಯಾಧಿಗಳು, ಕೆಟ್ಟ ಆಲೋಚನೆಗಳು ಯಾಕೆ ನಮಗೆ ಎದುರಿಸಲಿಕ್ಕೆ ಆಗೋದಿಲ್ಲ? ಬಿಕಾಸ್ ನೋ ವರ್ಡ್ ಇನ್ ಅವರ್ ಸ್ಪಿರಿಟ್. ವಾಕ್ಯ ನಮ್ಮ ಆತ್ಮದ ಒಳಗೆ ಸತ್ಯ ಎಂಬುದಿಲ್ಲ ಅಂತ ಹೇಳಿದರೆ ನೀವು ಸುಳ್ಳುಗಳನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ಬೈಬಲ್ ಹೇಳ್ತದೆ, ನೀವಂತೂ ದೇವರಿಂದ ಹುಟ್ಟಿದವರು, ನಿಮ್ಮಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ, ಈ ಲೋಕಾಧಿಪತಿಗಿಂತ ಹೆಚ್ಚಿನವನು. ಯೇಸು ಕ್ರಿಸ್ತನು ಆತನ ಎಲ್ಲ ಆಯುಧಗಳನ್ನು ನಿರಾಯುಧನಾಗಿ ಮಾಡಿದ್ದಾನೆ. ಯೇಸು ಕ್ರಿಸ್ತನು ತನ್ನ ಮರಣದಿಂದ ಮರಣಾಧಿಕಾರಿಯನ್ನು ನಾಶ ಮಾಡಿದಾನಂತ ಬೈಬಲ್ ಹೇಳ್ತದೆ. ಹಿ ಡಿಸ್ಟ್ರಾಯ್ಡ್ ಡೆತ್, ಡಿಸ್ಟ್ರಾಯ್ಡ್. ಆತನನ್ನು ನಾಶ ಮಾಡಿದಾನೆ, ಇಲ್ಲದಂತ ಮಾಡಿದ್ದಾನೆ. ಈಸ್ ಎ ವೆಪನ್ಲೆಸ್. ನಿಮ್ಮ ಜೀವಿತದಲ್ಲಿ ಆತನಿಗೆ ಯಾವ ಅಧಿಕಾರ ಇಲ್ಲ. ನೀವು ಭಯಪಡಬೇಡ್ರಿ. ನಿಮ್ಮ ಕ್ರಿಸ್ತನಲ್ಲಿ ನಿಮ್ಮ ನ್ಯಾಯಬದ್ಧವಾದ ಸ್ಥಾನ ಯಾವುದು, ಲೀಗಲ್ ಗ್ರೌಂಡ್ ಯಾವುದು, ಅದನ್ನು ನೀವು ಹುಡುಕಿರಿ. ಕ್ರೈಸ್ಟ್ ಇಸ್ ಯುವರ್ ಲೀಗಲ್ ಗ್ರೌಂಡ್. ಕ್ರೈಸ್ಟ್ ಇಸ್ ಯುವರ್ ಲೀಗಲ್ ಪ್ಲೇಸ್. ಕ್ರಿಸ್ತನು ನಿಮ್ಮ ನ್ಯಾಯಬದ್ಧವಾದ ಸ್ಥಳವಾಗಿದ್ದಾನೆ. ಕ್ರಿಸ್ತನು ನಿಮ್ಮ ನ್ಯಾಯಬದ್ಧವಾದ ಸ್ಥಾನವಾಗಿದ್ದಾನೆ. ಕ್ರಿಸ್ತನು ನಿಮ್ಮಲ್ಲಿ ಜೀವಿಸ್ತಾ ಇದ್ದಾನೆ. ಅದರಿಂದ ಸೈತಾನಿಗೆ, ಆತನ ದೂತರಿಗೆ ನಿಮ್ಮಲ್ಲಿ, ನಿಮ್ಮ ಮನೆಯಲ್ಲಿ ಯಾವ ಅಧಿಕಾರ ಇಲ್ಲ. ಪ್ರೇರೆ, ಈ ಜ್ಞಾನದಲ್ಲಿ ಯಾವಾಗಲೂ ನಾವು ಪ್ರಕಾಶಿಸಬೇಕು. ಈ ಜ್ಞಾನದಲ್ಲಿ ನಾವು ಯಾವಾಗಲೂ ಪ್ರಜ್ವಲಿಸಬೇಕು. ಈ ಜ್ಞಾನದಲ್ಲಿ ಯಾವಾಗಲೂ ನಾವು ಉರಿಬೇಕು. ನನ್ನ ಜನರು ಹಾಳಾಗಿ ಹೋಗ್ತಾ ಇದ್ದಾರೆ. ಯಾಕೆ? ನನ್ನ ಜ್ಞಾನ ಇಲ್ಲದೆ. ಮೈ ಪೀಪಲ್ ಆರ್ ಡಿಸ್ಟ್ರಾಯ್ಡ್ ಬಿಕಾಸ್ ಲ್ಯಾಕ್ ಆಫ್ ನಾಲೆಜ್ ಅಬೌಟ್ ಮೀ. ನನ್ನ ವಿಷಯವಾದ ಅಜ್ಞಾನದಿಂದ ಅವರು ಹಾಳಾಗಿ ಹೋಗಿದ್ದಾರೆ, ಡಿಸ್ಟ್ರಾಯ್ ಆಗಿದ್ದಾರೆ. ಪ್ರೇರೆ, ದೇವರ ಜ್ಞಾನವು ನಿಮಗೆ ಉನ್ನತಕ್ಕೆ ಕೊಂಡು ಹೋಗ್ತದೆ. ದೇವರ ಜ್ಞಾನವು ನಿಮ್ಮನ್ನು ದೇವರ ಅನ್ಯೋನ್ಯತೆಯನ್ನು ನಡೆಸ್ತದೆ. ನಾವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ
ನಾವು ನಡೆಯುವರಾಗಿದ್ದೇವೆ. ಅದರಿಂದ ಯೇಸು ಹೇಳಿದ ಇಹಲೋಕಾಧಿಪತಿ ಬರ್ತಾನೆ, ಅವನಿಗೆ ನನ್ನ ಮೇಲೆ ಯಾವ ಅಧಿಕಾರ ಇಲ್ಲ, ಯಾಕೆ ಅವನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಯಾವುದೂ ಇಲ್ಲ. ಅದರಿಂದ ನಿಮ್ಮ ಜೀವಿತದಲ್ಲಿ ಯಾರ ವಿಷಯದಲ್ಲಿ ಬಿಟರ್ನೆಸ್, ಯಾರ ವಿಷಯದಲ್ಲಿ ನಿರುತ್ಸಾಹ, ಅನ್ಫರ್ಗಿವ್ನೆಸ್, ಕಹಿ ಭಾವನೆ ಅಥವಾ ಕೋಪ, ಮತ್ಸರ ಇರುವುದಾದರೆ ಅದನ್ನು ಹೊರಗೆ ಹಾಕಿರಿ. ಹತ್ತಿಕೊಂಡ ಪಾಪವನ್ನು, ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ತೆಗೆದು ಹಾಕಿರಿ. ಅದು ನೀವು ಮಾಡಬೇಕು. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನಾದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಅಂತ ಬೈಬಲ್ ಹೇಳ್ತದೆ. ಓಕೆ, ನಿಮ್ಮ ಫೋಕಸ್, ನಿಮ್ಮ ದೃಷ್ಟಿ ಯಾವಾಗಲೂ ಕ್ರಿಸ್ತನ ಮೇಲೆ ಇರಲಿ. ಕ್ರಿಸ್ತನು ನಿಮಗೆ ಸಾಮರ್ಥ್ಯವಾಗಿದ್ದಾನೆ, ಕ್ರಿಸ್ತನು ನಿಮಗೆ ಬಲವಾಗಿದ್ದಾನೆ, ಕ್ರಿಸ್ತನು ನಿಮಗೆ ಧೈರ್ಯವಾಗಿದ್ದಾನೆ. ಆದ್ದರಿಂದ ಕ್ರಿಸ್ತನು ನಿಮಗೆ ತಲೆಯಾಗಿದ್ದಾನೆ. ಹೀ ಈಸ್ ಯೋರ್ ಲಾರ್ಡ್. ಯಾವ ದಿವಸ ನೀವು ಯೇಸುವನ್ನು ಅಂಗೀಕಾರ ಮಾಡಿದ್ದೀರಿ, ನಂಬಿದ್ದೀರಿ ಆತ ನಿಮ್ಮ ಕರ್ತನೆಂದು, ಆ ದಿವಸದಿಂದ ನಿಮ್ಮ ಮೇಲೆ ಆತನ ಒಡೆತನ ಆಗ್ತದೆ. ಇಹಲೋಕಾಧಿಪತಿಯ ಒಡೆತನ ನಿಮ್ಮಲ್ಲಿ ಆಗೋದಿಲ್ಲ. ಬಟ್ ಇಹಲೋಕಾಧಿಪತಿಯ ಒಡೆತನ ಯಾರ ಮೇಲೆ ಸ್ಟಿಲ್ ಇರ್ತದೆ ಅಂತ ಹೇಳಿದ್ರೆ, ಯಾರು ಯೇಸುವನ್ನು ಒಪ್ಪಲಿಲ್ಲ, ಒಪ್ಪದಾಗೆ ಅವನು ಅನೇಕರ ಮನಸ್ಸುಗಳನ್ನು ಮಂಕು ಮಾಡುತ್ತಾನೆ. ಯಾವ ದಿವಸ ಅವರು ಒಪ್ಪುತ್ತಾರೆ, ನಂಬುತ್ತಾರೆ, ಅವರ ಪಾಪಗಳು ಪರಿಹಾರ ಆಗ್ತದೆ. ಅವರ ರಕ್ತದಿಂದ ಶುದ್ಧೀಕರಿಸಲ್ಪಡುತ್ತಾರೆ, ಯೇಸುವಿನ ರಕ್ತದಿಂದ. ಆವತ್ತಿನಿಂದ ಅವರ ಜೀವಿತದ ಮೇಲೆ ಇಹಲೋಕಾಧಿಪತಿಯ ಲೀಗಲ್ ಗ್ರೌಂಡ್, ನ್ಯಾಯಬದ್ಧವಾದ ಅಧಿಕಾರ ಅವನು ಕಳಕೊಳ್ತಾನೆ. ಆದ್ದರಿಂದ ನಾವು ಅನೇಕರು ಯೇಸುವನ್ನು ಅಂಗೀಕಾರ ಮಾಡುವಂತೆ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಪ್ರಾಮುಖ್ಯ. ಮೇ ಬಿ ನಿಮ್ಮ ರಿಲೇಟಿವ್ಸ್ಗಳು, ನಿಮ್ಮ ಕುಟುಂಬದವರು, ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಮಕ್ಕಳು ಇಷ್ಟವರಿಗೆ ಯೇಸುವನ್ನು ಸೀರಿಯಸ್ ಆಗಿ ಅವ್ರ ಹೃದಯದಲ್ಲಿ ಅಂಗೀಕಾರ ಮಾಡದಿದ್ದರೆ ಪ್ರೇ ಫಾರ್ ದೆಮ್. ಯಾಕೆ ಕೆಲವೊಮ್ಮೆ ಸೈತಾನು ಕೆಲವು ಸೀರಿಯಸ್ ಇಲ್ಲದ ಹಾಗೆ ಮಾಡುತ್ತಾನೆ. ಬೈಬಲ್ ಜ್ಞಾನಹೀನರು ತನ್ನ ಉದಾಸೀನೆಯಿಂದಲೇ ನಿಶ್ಚಿಂತೆಯಿಂದಲೇ ನಾಶವಾಗುವರಂತ. ಓಕೆ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ದಿಸ್ ಯುವರ್ ಟೈಮ್, ಇದು ನಿಮ್ಮ ಸಮಯ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಲೆಟ್ ಅಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ನಮ್ಮ ಮೇಲೆ ನೀನು ಪ್ರೀತಿಯನ್ನು ಮಾಡಿ ಒಬ್ಬನೇ ಮಗನಾದ ಯೇಸುವನ್ನು ಕಳಿಸಿದೆ. ಆತನು ನಮಗೋಸ್ಕರ ಸತ್ತು ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ, ಬಾಯಿಂದ ಅರಿಕೆ ಮಾಡುತ್ತೇನೆ. ಯೇಸುವೆ ಕರ್ತನೆಂದು ನಾನು ಘೋಷಿಸ್ತೇನೆ. ಆತನು ಸುರಿಸಿದ ರಕ್ತದ ಮೂಲಕ ನನ್ನ ಅಪರಾಧಗಳು ಪರಿಹಾರವಾಗಿ ನನಗೆ ಕ್ರಿಸ್ತನಲ್ಲಿ ಬಿಡುಗಡೆ ಆಯಿತು. ಐ ಆಮ್ ಫ್ರೀ. I'm filled with the Holy Spirit, filled with the grace, filled with the favor of God. In Jesus' name. Amen. Amen. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರಿಗೋಸ್ಕರ ಪ್ರಾರ್ಥಿಸ್ತೇನೆ. ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಕೆಡುಕನ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು. ಇವರ ಮೇಲೆ ನಿನ್ನ ಕೃಪೆ ಹೆಚ್ಚಲಿ, ಯೇಸು ನಾಮದಲ್ಲಿ ತಂದೆ. ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆ 7:30 ವೀಕ್ಷಿಸಿರಿ. 7:30 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್. ಸಂಜೆ 7:15 8 ಗಂಟೆ ನಾನು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ ವರ್ಡ್ ಆಫ್ ವಿಕ್ಟರಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ. ನನ್ನೊಟ್ಟಿಗೆ ಜಾಯ್ನ್ ಆಗಿರಿ, ನಿಮ್ಮ ಆಪ್ತರಿಗೆ ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ವರ್ಡ್ ಆಫ್ ವಿಕ್ಟರಿ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಯು ಆರ್ ಆಲ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.